ಈ ಹತ್ಯೆಯನ್ನ ತೀವ್ರವಾಗಿ ಖಂಡಿಸುತ್ತೇನೆ. ಹಿಂದೂಗಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಜಿಹಾದಿ ಹೋರಾಟಗಾರನ್ನ ಬಂಧಿಸಿಲ್ಲ, ಆದರೆ ಹಿಂದೂಗಳ ಮೇಲೆ ಹತ್ಯೆ ಆಗ್ತಾ ಇದೆ. ಮೃತನ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ಹೇಳಿ ಸುಭಾಷ್ ಶೆಟ್ಟಿ ಹತ್ಯೆಗೆ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ. ನಮ್ಮ ಜೊತೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರಾದಂತಹ ಮಾಜಿ ಸಂಸದರು ಕೂಡ ಆಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ಸಿ ಹೋಗೋಣ. ಸರ್, ಜನನಿಬಿಡ ಪ್ರದೇಶದಲ್ಲಿ ಈ ರೀತಿಯಾಗಿ ಹಿಂದೂ ಕಾರ್ಯಕರ್ತನನ್ನು ಅಟ್ಟಾಡಿಸಿಕೊಂಡು ಹತ್ಯೆ ಮಾಡಿರುವಂತ ಏನು ಹೇಳಿ ಸರ್? ನೋಡಿ, ಇದೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ. 6 ಜನ ಗಾಡಿಯೊಳಗೆ ಇರಬೇಕಿದ್ರೆ ಅವರ ಹತ್ಯೆ ಮಾಡಬೇಕಾಗಿರ್ತಕ್ಕಂಥ ಧೈರ್ಯ ಬರಬೇಕಾದ್ರೆ ಇದರ ಹಿಂದೆ ಏನಿದೆ ಹೇಳಿದರೆ ಸರ್ಕಾರದ ಪೂರ್ಣ ವೈಫಲ್ಯ ಎದ್ದು ಕಾಣಿಸುತ್ತೆ. ಗೃಹ ಇಲಾಖೆ ವೈಫಲ್ಯ ಕಾಣಿಸುತ್ತೆ, ಸರ್ಕಾರದ ವೈಫಲ್ಯ ಕಾಣಿಸುತ್ತೆ. ಕಳೆದ 2 ವರ್ಷದಲ್ಲಿ ಈ ರಾಜ್ಯದಲ್ಲಿ ಈ ರೀತಿಯ ರಾಷ್ಟ್ರ ವಿರೋಧಿ ಕೃತ್ಯ ಮಾಡ್ತಕ್ಕಂಥವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರನ್ನು ಬಂಧನ ಮಾಡದೇ ಇರೋದರಿಂದ, ಬೇರೆ ಬೇರೆ ಘಟನೆಗಳು ನಡೆದಾಗ ಅವರನ್ನು ತಪ್ಪಿತಸ್ಥರನ್ನು ಬಂಧನ ಮಾಡದೇ ಇರೋದರಿಂದ ಇವತ್ತು ಅಂತಹ ಶಕ್ತಿಗಳಿಗೆ ಹೆಚ್ಚು ವಿಶ್ವಾಸ ಬಂದಿದೆ, ಧೈರ್ಯ ಬಂದಿದೆ. ಹಾಗಾಗಿ ಜನನಿಬಿಡ ಪ್ರದೇಶದಲ್ಲಿ ಕಾಶ್ಮೀರದಲ್ಲಿ ನಡೆದ ಘಟನೆ ನಡೆದಿದೆ. ಇಲ್ಲಿ ಏನು ವ್ಯತ್ಯಾಸ ಇದೆ? ಅಲ್ಲಿ ಗುಂಡಿಯಿಂದ ಹೊಡೆದಿದ್ದಾರೆ, ಇಲ್ಲಿ ತಲವಾರಿಂದ ಹೊಡೆದಿದ್ದಾರೆ. ಸಿಕ್ಕಿದ್ರೆ 6 ಜನರಿಗೂ ಹೊಡಿತಿದ್ರು. ಅವರು ಹೇಳಿದರೆ ಈ ರೀತಿಯ ಘಟನೆ ಇಷ್ಟು ಆಗಬೇಕು ಅಂತ ಆದರೆ ಇಲ್ಲಿರ್ತಕ್ಕಂಥ ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆ ವೈಫಲ್ಯಗಳು ಎದ್ದು ಕಾಣಿಸುತ್ತವೆ. ಅವ್ರಿಗೆ ಯಾಕೆ ಆ ವಿಶ್ವಾಸ ಬಂತು ಹೇಳಿದ್ರೆ ಸರ್ಕಾರ ಏನು ಮಾಡೋದಿಲ್ಲ ನಮಗೆ ಅನ್ನುವಂಥ ಧೈರ್ಯ ಅವರಿಗೆ ತುಂಬಿದೆ. ಹಾಗಾಗಿ ಸರ್ಕಾರದ ತಪ್ಪಿಂದ ಈ ಘಟನೆ ಆಗಿದೆ. ಇದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ. ಕರಾವಳಿ ಜಿಲ್ಲೆಯಲ್ಲಿ ಹಿಂದೂಗಳ ಶಕ್ತಿ ಜಾಸ್ತಿ ಇದೆ. ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು, ಅವರ ವಿಶ್ವಾಸವನ್ನು ಕುಗ್ಗಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ಇಲ್ಲಿ ಅಶಾಂತಿ ನಿರ್ಮಾಣ ಆಗಬೇಕು ಕಾರಣಕ್ಕೋಸ್ಕರ ಈ ಘಟನೆಗಳನ್ನು ಮಾಡ್ತಾ ಇದ್ದಾರೆ. ಈ ಹತ್ಯೆಗೋಸ್ಕರ ಹಲವು ಸಮಯಗಳಿಂದ ಪ್ಲಾನ್ ಮಾಡಿಕೊಂಡು ಈ ರೀತಿಯಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿಬರುತ್ತೆ. ಖಂಡಿತವಾಗಿಯೂ ಈ ನಡೆದಿರ್ತಕ್ಕಂಥ ಘಟನೆ ನೋಡಿ, ಮಂಗಳೂರಿನ ಇತಿಹಾಸದಲ್ಲಿ ಈ ರೀತಿಯ ಘಟನೆ ನಡೆದಿರತಕ್ಕಂಥ ಮೊದಲು 3 ಗಾಡಿಯಲ್ಲಿ ಬಂದು ಹೊಡೆದು 6 ಜನ ಇರತಕ್ಕಂಥ ಸಂದರ್ಭದಲ್ಲಿ ಹೊರಗೆ ಎಳೆದು ಹಾಕಿ ಹೊಡಿಬೇಕು ಅಂತ ಆದರೆ ಜನನಿಬಿಡ ಪ್ರದೇಶದಲ್ಲಿ ಇದೊಂದು ಪೂರ್ವ ಯೋಜಿತ. ಹಾಗಾಗಿ ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ ಪೊಲೀಸರ ಗಮನಕ್ಕೆ ಯಾಕೆ ಬಂದಿಲ್ಲ? ಗುಪ್ತಚಾರ ಇಲಾಖೆ ಏನು ಮಾಡ್ತಾ ಇದೆ? ಅವರಿಗೆ ಏನು ಕಾನೂನು ಈ ಒಂದು ಏನು ಇದೆ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಅವರಿಗೆ ಯಾವ ಭಯವೂ ಇಲ್ಲ. ಯಾಕಂದರೆ ಅವರು ಆಚೆ ಈಚೆ ತಿರುಗಾಡುವವರೇ ಅವರೇ ಆಗಿದ್ದಾರೆ. ಅವರ ವಿಶ್ವಾಸಗಳು ಜಾಸ್ತಿ ಆಗಿದೆ. ಹಾಗಾಗಿ ನಾನು ಯಾವತ್ತೂ ಹೇಳ್ತಾ ಇದ್ದೇನೆ, ಈ ಸರ್ಕಾರ ಬಂದ ಮೇಲೆ ಇದು ರಾಷ್ಟ್ರಭಕ್ತರ ಪರವಾಗಿರ್ತಕ್ಕಂಥ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಕ್ಕಂಥ ಸರ್ಕಾರ. ಹಿಂದೂಗಳ ಪದೇ ಪದೇ ಈ ರೀತಿಯಾಗಿ ಪ್ರತೀಕಾರದ ಹತ್ಯೆ ಆಗ್ತಾ ಇರುವಂಥದ್ದು ಜಿಲ್ಲೆಯಲ್ಲಿ ಏನು ಹೇಳ್ತೀರಿ? ನೋಡಿ, ಇವತ್ತು ಸರ್ಕಾರ ನಮಗೆ ರಕ್ಷಣೆ ಕೊಡುವಲ್ಲಿ ವಿಫಲ ಆಗಿದೆ. ಹಿಂದೂ ಸಮಾಜಕ್ಕೆ ರಕ್ಷಣೆ ಕೊಡುವಲ್ಲಿ ವಿಫಲ ಆಗಿದೆ. ಹಿಂದೂಗಳ ಹಕ್ಕುಗಳನ್ನು ರಕ್ಷಣೆ ಮಾಡುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ಈ ಎಲ್ಲ ಪರಿಣಾಮ ಇದಾಗಿದೆ. ನಾನು ಇವತ್ತು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ನೀವು ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಿ, ಕಾನೂನನ್ನು ತನ್ನಿ, ಇಂಥ ಘಟನೆ ನಡೆಯೋದ ರೀತಿಯಲ್ಲಿ ನೋಡಿ. ಇಲ್ಲಾಂತಾದರೆ ಹಿಂದೆ ಹೇಗೆ NIA ಇತ್ತು, ನಾವು ಅದಕ್ಕೆ ಮೊರೆ ಹೋಗಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ. ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಿರ್ತಾನೆ? ತಕ್ಷಣ ಈ ಯಾರ್ಯಾರು ಆರೋಪಿಗಳಿದ್ದಾರೆ ಅವರನ್ನು ಬಂಧಿಸಿ, ಅದರ ಹಿಂದೆ ಯಾವ್ಯಾವ ಶಕ್ತಿಗಳಿದ್ದಾವೆ ಅವರನ್ನು ಬಂಧಿಸಿ ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ. ಮತ್ತು ಅವನ ಮನೆಗೆ ಏನು ಪರಿಹಾರಗಳನ್ನು ಕೊಡಬೇಕು ಅಂತ ಆಗ್ರಹ. ಸುಭಾಷ್ ಶೆಟ್ಟಿ ಅವರ ಮನೆಯವರು ಬಂದರೆ ಹೇಗಿದೆ ಆ ಪರಿಸ್ಥಿತಿ? ಅವರ ಮಾವಂದಿರು ಬಂದ್ದಾರೆ, ಅವ್ರ ಹತ್ರ ಮಾತುಕತೆ ಮಾಡಿದ್ವಿ, ಬಾಕಿ ಉಳಿದದ್ದೆಲ್ಲ ಮಾತನಾಡ್ತಾರೆ. ಇದು ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರಂತ ಮಾಜಿ ಸಂಸದರು ಕೂಡ ಆಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಈ ಹತ್ಯೆಯನ್ನ ತೀವ್ರವಾಗಿ ಖಂಡಿಸುತ್ತೇನೆ. ಹಿಂದೂಗಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಜಿಹಾದಿ ಹೋರಾಟಗಾರನ್ನ ಬಂಧಿಸಿಲ್ಲ, ಆದರೆ ಹಿಂದೂಗಳ ಮೇಲೆ ಹತ್ಯೆ ಆಗ್ತಾ ಇದೆ. ಮೃತನ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ಹೇಳಿ ಸುಭಾಷ್ ಶೆಟ್ಟಿ ಹತ್ಯೆಗೆ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ. ನಮ್ಮ ಜೊತೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರಾದಂತಹ ಮಾಜಿ ಸಂಸದರು ಕೂಡ ಆಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ಸಿ ಹೋಗೋಣ. ಸರ್, ಜನನಿಬಿಡ ಪ್ರದೇಶದಲ್ಲಿ ಈ ರೀತಿಯಾಗಿ ಹಿಂದೂ ಕಾರ್ಯಕರ್ತನನ್ನು ಅಟ್ಟಾಡಿಸಿಕೊಂಡು ಹತ್ಯೆ ಮಾಡಿರುವಂತ ಏನು ಹೇಳಿ ಸರ್? ನೋಡಿ, ಇದೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ. 6 ಜನ ಗಾಡಿಯೊಳಗೆ ಇರಬೇಕಿದ್ರೆ ಅವರ ಹತ್ಯೆ ಮಾಡಬೇಕಾಗಿರ್ತಕ್ಕಂಥ ಧೈರ್ಯ ಬರಬೇಕಾದ್ರೆ ಇದರ ಹಿಂದೆ ಏನಿದೆ ಹೇಳಿದರೆ ಸರ್ಕಾರದ ಪೂರ್ಣ ವೈಫಲ್ಯ ಎದ್ದು ಕಾಣಿಸುತ್ತೆ. ಗೃಹ ಇಲಾಖೆ ವೈಫಲ್ಯ ಕಾಣಿಸುತ್ತೆ, ಸರ್ಕಾರದ ವೈಫಲ್ಯ ಕಾಣಿಸುತ್ತೆ. ಕಳೆದ 2 ವರ್ಷದಲ್ಲಿ ಈ ರಾಜ್ಯದಲ್ಲಿ ಈ ರೀತಿಯ ರಾಷ್ಟ್ರ ವಿರೋಧಿ ಕೃತ್ಯ ಮಾಡ್ತಕ್ಕಂಥವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರನ್ನು ಬಂಧನ ಮಾಡದೇ ಇರೋದರಿಂದ, ಬೇರೆ ಬೇರೆ ಘಟನೆಗಳು ನಡೆದಾಗ ಅವರನ್ನು ತಪ್ಪಿತಸ್ಥರನ್ನು ಬಂಧನ ಮಾಡದೇ ಇರೋದರಿಂದ ಇವತ್ತು ಅಂತಹ ಶಕ್ತಿಗಳಿಗೆ ಹೆಚ್ಚು ವಿಶ್ವಾಸ ಬಂದಿದೆ, ಧೈರ್ಯ ಬಂದಿದೆ. ಹಾಗಾಗಿ ಜನನಿಬಿಡ ಪ್ರದೇಶದಲ್ಲಿ ಕಾಶ್ಮೀರದಲ್ಲಿ ನಡೆದ ಘಟನೆ ನಡೆದಿದೆ. ಇಲ್ಲಿ ಏನು ವ್ಯತ್ಯಾಸ ಇದೆ? ಅಲ್ಲಿ ಗುಂಡಿಯಿಂದ ಹೊಡೆದಿದ್ದಾರೆ, ಇಲ್ಲಿ ತಲವಾರಿಂದ ಹೊಡೆದಿದ್ದಾರೆ. ಸಿಕ್ಕಿದ್ರೆ 6 ಜನರಿಗೂ ಹೊಡಿತಿದ್ರು. ಅವರು ಹೇಳಿದರೆ
ಈ ರೀತಿಯ ಘಟನೆ ಇಷ್ಟು ಆಗಬೇಕು ಅಂತ ಆದರೆ ಇಲ್ಲಿರ್ತಕ್ಕಂಥ ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆ ವೈಫಲ್ಯಗಳು ಎದ್ದು ಕಾಣಿಸುತ್ತವೆ. ಅವ್ರಿಗೆ ಯಾಕೆ ಆ ವಿಶ್ವಾಸ ಬಂತು ಹೇಳಿದ್ರೆ ಸರ್ಕಾರ ಏನು ಮಾಡೋದಿಲ್ಲ ನಮಗೆ ಅನ್ನುವಂಥ ಧೈರ್ಯ ಅವರಿಗೆ ತುಂಬಿದೆ. ಹಾಗಾಗಿ ಸರ್ಕಾರದ ತಪ್ಪಿಂದ ಈ ಘಟನೆ ಆಗಿದೆ. ಇದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ. ಕರಾವಳಿ ಜಿಲ್ಲೆಯಲ್ಲಿ ಹಿಂದೂಗಳ ಶಕ್ತಿ ಜಾಸ್ತಿ ಇದೆ. ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು, ಅವರ ವಿಶ್ವಾಸವನ್ನು ಕುಗ್ಗಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ಇಲ್ಲಿ ಅಶಾಂತಿ ನಿರ್ಮಾಣ ಆಗಬೇಕು ಕಾರಣಕ್ಕೋಸ್ಕರ ಈ ಘಟನೆಗಳನ್ನು ಮಾಡ್ತಾ ಇದ್ದಾರೆ. ಈ ಹತ್ಯೆಗೋಸ್ಕರ ಹಲವು ಸಮಯಗಳಿಂದ ಪ್ಲಾನ್ ಮಾಡಿಕೊಂಡು ಈ ರೀತಿಯಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿಬರುತ್ತೆ. ಖಂಡಿತವಾಗಿಯೂ ಈ ನಡೆದಿರ್ತಕ್ಕಂಥ ಘಟನೆ ನೋಡಿ, ಮಂಗಳೂರಿನ ಇತಿಹಾಸದಲ್ಲಿ ಈ ರೀತಿಯ ಘಟನೆ ನಡೆದಿರತಕ್ಕಂಥ ಮೊದಲು 3 ಗಾಡಿಯಲ್ಲಿ ಬಂದು ಹೊಡೆದು 6 ಜನ ಇರತಕ್ಕಂಥ ಸಂದರ್ಭದಲ್ಲಿ ಹೊರಗೆ ಎಳೆದು ಹಾಕಿ ಹೊಡಿಬೇಕು ಅಂತ ಆದರೆ ಜನನಿಬಿಡ ಪ್ರದೇಶದಲ್ಲಿ ಇದೊಂದು ಪೂರ್ವ ಯೋಜಿತ. ಹಾಗಾಗಿ ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ ಪೊಲೀಸರ ಗಮನಕ್ಕೆ ಯಾಕೆ ಬಂದಿಲ್ಲ? ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಅವರಿಗೆ ಏನು ಕಾನೂನು ಈ ಒಂದು ಏನು ಇದೆ ಅದರ ಭಯ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಅವರಿಗೆ ಯಾವ ಭಯವೂ ಇಲ್ಲ. ಯಾಕಂದರೆ ಅವರು ಆಚೆ ಈಚೆ ತಿರುಗಾಡುವವರೇ ಅವರೇ ಆಗಿದ್ದಾರೆ. ಅವರ ವಿಶ್ವಾಸಗಳು ಜಾಸ್ತಿ ಆಗಿದೆ. ಹಾಗಾಗಿ ನಾನು ಯಾವತ್ತೂ ಹೇಳ್ತಾ ಇದ್ದೇನೆ, ಈ ಸರ್ಕಾರ ಬಂದ ಮೇಲೆ ಇದು ರಾಷ್ಟ್ರಭಕ್ತರ ಪರವಾಗಿರ್ತಕ್ಕಂಥ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಕ್ಕಂಥ ಸರ್ಕಾರ. ಹಿಂದೂಗಳ ಪದೇ ಪದೇ ಈ ರೀತಿಯಾಗಿ ಪ್ರತೀಕಾರದ ಹತ್ಯೆ ಆಗ್ತಾ ಇರುವಂಥದ್ದು ಜಿಲ್ಲೆಯಲ್ಲಿ ಏನು ಹೇಳ್ತೀರಿ? ನೋಡಿ, ಇವತ್ತು ಸರ್ಕಾರ ನಮಗೆ ರಕ್ಷಣೆ ಕೊಡುವಲ್ಲಿ ವಿಫಲ ಆಗಿದೆ. ಹಿಂದೂ ಸಮಾಜಕ್ಕೆ ರಕ್ಷಣೆ ಕೊಡುವಲ್ಲಿ ವಿಫಲ ಆಗಿದೆ. ಹಿಂದೂಗಳ ಹಕ್ಕುಗಳನ್ನು ರಕ್ಷಣೆ ಮಾಡುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ಈ ಎಲ್ಲ ಪರಿಣಾಮ ಇದಾಗಿದೆ. ನಾನು ಇವತ್ತು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ನೀವು ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಿ, ಕಾನೂನನ್ನು ತನ್ನಿ, ಇಂಥ ಘಟನೆ ನಡೆಯೋದ ರೀತಿಯಲ್ಲಿ ನೋಡಿ. ಇಲ್ಲಾಂತಾದರೆ ಹಿಂದೆ ಹೇಗೆ NIA ಇತ್ತು, ನಾವು ಅದಕ್ಕೆ ಮೊರೆ ಹೋಗಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಿರ್ಕೊನೆ? ತಕ್ಷಣ ಈ ಯಾರ್ಯಾರು ಆರೋಪಿಗಳಿದ್ದಾರೆ ಅವರನ್ನು ಬಂಧಿಸಿ, ಅದರ ಹಿಂದೆ ಯಾವ್ಯಾವ ಶಕ್ತಿಗಳಿದ್ದಾವೆ ಅವರನ್ನು ಬಂಧಿಸಿ ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ. ಮತ್ತು ಅವನ ಮನೆಗೆ ಏನು ಪರಿಹಾರಗಳನ್ನು ಕೊಡಬೇಕು ಅಂತ ಆಗ್ರಹ. ಸುಹಾಸ್ ಶೆಟ್ಟಿ ಅವರ ಮನೆಯವರು ಬಂದರೆ ಹೇಗಿದೆ ಆ ಪರಿಸ್ಥಿತಿ? ಅವರ ಮಾವಂದಿರು ಬಂದ್ದಾರೆ, ಅವ್ರ ಹತ್ರ ಮಾತುಕತೆ ಮಾಡಿದ್ವಿ, ಬಾಕಿ ಉಳಿದದ್ದೆಲ್ಲ ಮಾತನಾಡ್ತಾರೆ. ಇದು ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರಂತ ಮಾಜಿ ಸಂಸದರು ಕೂಡ ಆಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಈ ಹತ್ಯೆಯನ್ನ ತೀವ್ರವಾಗಿ ಖಂಡಿಸುತ್ತೇನೆ. ಹಿಂದೂಗಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಜಿಹಾದಿ ಹೋರಾಟಗಾರನ್ನ ಬಂಧಿಸಿಲ್ಲ, ಆದರೆ ಹಿಂದೂಗಳ ಮೇಲೆ ಹತ್ಯೆ ಆಗ್ತಾ ಇದೆ. ಮೃತನ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ಹೇಳಿ ಸುಭಾಷ್ ಶೆಟ್ಟಿ ಹತ್ಯೆಗೆ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ. ನಮ್ಮ ಜೊತೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರಾದಂಥ ಮಾಜಿ ಸಂಸದರು ಕೂಡ ಆಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ಸಿ ಹೋಗೋಣ. ಸರ್, ಜನನಿಬಿಡ ಪ್ರದೇಶದಲ್ಲಿ ಈ ರೀತಿಯಾಗಿ ಹಿಂದೂ ಕಾರ್ಯಕರ್ತರನ್ನು ಅಟ್ಟಾಡಿಸಿಕೊಂಡು ಹತ್ಯೆ ಮಾಡಿರುವಂಥ ಏನು ಹೇಳಿ ಸರ್? ನೋಡಿ, ಇದೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ. 6 ಜನ ಗಾಡಿಯೊಳಗೆ ಇರಬೇಕಿದ್ರೆ ಅವರ ಹತ್ಯೆ ಮಾಡಬೇಕಾಗಿರ್ತಕ್ಕಂಥ ಧೈರ್ಯ ಬರಬೇಕಾದ್ರೆ ಇದರ ಹಿಂದೆ ಏನಿದೆ ಹೇಳಿದರೆ ಸರ್ಕಾರದ ಪೂರ್ಣ ವೈಫಲ್ಯ ಎದ್ದು ಕಾಣಿಸುತ್ತೆ. ಗೃಹ ಇಲಾಖೆ ವೈಫಲ್ಯ ಕಾಣಿಸುತ್ತೆ, ಸರ್ಕಾರದ ವೈಫಲ್ಯ ಕಾಣಿಸುತ್ತೆ. ಕಳೆದ 2 ವರ್ಷದಲ್ಲಿ ಈ ರಾಜ್ಯದಲ್ಲಿ ಈ ರೀತಿಯ ರಾಷ್ಟ್ರ ವಿರೋಧಿ ಕೃತ್ಯ ಮಾಡ್ತಕ್ಕಂಥವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರನ್ನು ಬಂಧನ ಮಾಡದೇ ಇರೋದರಿಂದ, ಬೇರೆ ಬೇರೆ ಘಟನೆಗಳು ನಡೆದಾಗ ಅವರನ್ನು ತಪ್ಪಿತಸ್ಥರನ್ನು ಬಂಧನ ಮಾಡದೇ ಇರೋದರಿಂದ ಇವತ್ತು ಅಂತಹ ಶಕ್ತಿಗಳಿಗೆ ಹೆಚ್ಚು ವಿಶ್ವಾಸ ಬಂದಿದೆ, ಧೈರ್ಯ ಬಂದಿದೆ. ಹಾಗಾಗಿ ಜನನಿಬಿಡ ಪ್ರದೇಶದಲ್ಲಿ ಕಾಶ್ಮೀರದಲ್ಲಿ ನಡೆದ ಘಟನೆ ನಡೆದಿದೆ. ಇಲ್ಲಿ ಏನು ವ್ಯತ್ಯಾಸ ಇದೆ? ಅಲ್ಲಿ ಗುಂಡಿಯಿಂದ ಹೊಡೆದಿದ್ದಾರೆ, ಇಲ್ಲಿ ತಲವಾರಿಂದ ಹೊಡೆದಿದ್ದಾರೆ. ಸಿಕ್ಕಿದ್ರೆ 6 ಜನರಿಗೂ ಹೊಡಿತಿದ್ರು. ಅವರು ಹೇಳಿದರೆ ಈ ರೀತಿಯ ಘಟನೆ ಇಷ್ಟು ಆಗಬೇಕು ಅಂತ ಆದರೆ ಇಲ್ಲಿರ್ತಕ್ಕಂಥ ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆ ವೈಫಲ್ಯಗಳು ಎದ್ದು ಕಾಣಿಸುತ್ತವೆ. ಅವ್ರಿಗೆ ಯಾಕೆ ಆ ವಿಶ್ವಾಸ ಬಂತು ಹೇಳಿದ್ರೆ ಸರ್ಕಾರ ಏನು ಮಾಡೋದಿಲ್ಲ ನಮಗೆ ಅನ್ನುವಂಥ ಧೈರ್ಯ ಅವರಿಗೆ ತುಂಬಿದೆ. ಹಾಗಾಗಿ ಸರ್ಕಾರದ ತಪ್ಪಿಂದ ಈ ಘಟನೆ ಆಗಿದೆ.